ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇದು ಒಂದು ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ರೊಟ್ಟಿ ಮತ್ತು ಶೇಂಗಾ ನೀರು ಚಟ್ನಿ ಮಾಡಿದ್ದೆ. ಅದು ಹೇಗೆ ಮಾಡಿದ್ದೆ ಅನ್ನೋದನ್ನು ನಾನು ಒಂದು ವ್ಲಾಗ್ ಮಾಡಿದ್ದೀನಿ. ಫಸ್ಟು ನಾನು ಶೇಂಗಾನ ಹುರಿದುಕೊಳ್ಳಿಕ್ಕೆ ತಗೊಳ್ತಾ ಇದ್ದೀನಿ. ಸುಮಾರು ಕಾಫಿ ಕಪ್ಪಲ್ಲಿ ಒಂದು 2 ಕಾಫಿ ಕಪ್ನಷ್ಟು ನಾನು ಶೇಂಗಾ ತಗೊಂಡ್ಕೊಂಡಿದ್ದೀನಿ ಹುರಿದುಕೊಳ್ಳಿಕ್ಕೆ. ಶೇಂಗಾನ ಹದವಾಗಿ ಹುರಿದುಕೊಳ್ಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಶೇಂಗಾನ ಹುರಿದುಕೊಂಡ್ರೆ ಹದವಾಗಿ ಹುರಿದುಕೊಳ್ಬೋದು. ಶೇಂಗಾ ಸೀದಂಗೆ ನೀಟಾಗಿ ಹದವಾಗಿ ಹುರಿದುಕೊಳ್ಬೇಕು, ಚೆನ್ನಾಗಿರುತ್ತೆ. ಆವಾಗ ತುಂಬಾ ಸೀದಿರೋ ಥರ ಆಗೋಲ್ಲ. ಅದಾದ ನಂತರ 2 ಹಸಿಮೆಣ್ಸಿನ್ಕಾಯಿನ ಹುರಿದುಕೊಳ್ತಾ ಇದ್ದೀನಿ. ಅದಾದ ನಂತರ ಶೇಂಗಾನ ಸ್ವಲ್ಪ ಆರಲಿಕ್ಕೆ ಬಿಟ್ಬಿಟ್ಟು ಈಗ ನಾನು ರೊಟ್ಟಿ ಮಾಡಲಿಕ್ಕೆ ಸರಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಉದ್ದಂಗೆ ಕಪ್ನಷ್ಟು ನೀರನ್ನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ರೊಟ್ಟಿ ಸರಿ ಮಾಡಲಿಕ್ಕೆ. ಇದಕ್ಕೆ ರೊಟ್ಟಿ ಸರಿ ಅಂತ ಹೇಳ್ತಾರೆ. ಇಷ್ಟು ಒಂದು 2.5 ಉದ್ದನ ಕಪ್ಪಲ್ಲಿ ನಾನು ನೀರು ಕಾಯಕ್ಕಿಟ್ಬಿಟ್ಟು ಅದು ನೀರು ಕಾಯೋಷ್ಟಕ್ಕೆ ಶೇಂಗಾ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ರಾಗಿ ರೊಟ್ಟಿ ರೆಡಿ ಮಾಡಲಿಕ್ಕೂ ಮತ್ತು ಶೇಂಗಾ ಚಟ್ನಿ ರೆಡಿ ಮಾಡಲಿಕ್ಕೂ ಜೊತೆನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಶೇಂಗಾನೆಲ್ಲ ಕೇರ್ಬಿಟ್ಟು ಮುಂದ್ಗಡೆಗೆ ನುಚ್ಚು ಥರ ಬರುತ್ತೆ, ಅದಕ್ಕೆ ಶೇಂಗಾ ಮೂಗು ನುಚ್ಚು ಅಂತೀವಿ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅದನ್ನು ತೆಗೆದ್ರೇ ಒಳ್ಳೆಯದು, ಕಹಿ ಬರಲ್ಲ ಚಟ್ನಿ ಅಂತ ನಮ್ಮ ಅಮ್ಮರೆಲ್ಲ ತೆಗಿತಾಯಿದ್ರು. ನಾನು ಅದೇ ಥರನೇ ಇವತ್ತಿಗೂ ಮಾಡೋದು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಈ ಕಡೆ ನಾನು ನೀರು ಕಾದಿದೆ. ಇವಾಗೊಂದು 2 ಬಗ್ಸೆವಷ್ಟು ನಾನು ರಾಗಿ ಒಣ ಹಿಟ್ಟನ್ನು ನಾನು ಕುದಿಯೋ ನೀರಿಗೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಥರ ಚೆನ್ನಾಗೆ ಕುದಿ ಬರಬೇಕು. ಹಿಟ್ಟಿನ ಮೇಲೆ ಸ್ವಲ್ಪ ಸೈಡಿಗೆಲ್ಲ ಕುದಿ ಬಂದಾಗ ನಾವು ಕೂಡಿಸ್ಬೇಕು. ಇದು ವಿಡಿಯೋ ಏನು ಸ್ಕಿಪ್ ಮಾಡ್ದಂಗೆ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ಸರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಆ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಥರ ಹಿಟ್ಟನ್ನೆಲ್ಲ ಕೂಡಿಸ್ಕೋಬೇಕು. ಈ ಥರ ಬಿಳಿ ಹೊಗೆ ಬರಬೇಕು. ಆವಾಗ ರೊಟ್ಟಿದು ಸರಿ ಚೆನ್ನಾಗಿ ಬೆಂದಿದೆ ಅಂತ, ಚೆನ್ನಾಗಿ ಬೆಂದಿರಬೇಕು. ಇದು ಪಿಸ್ಕ ಥರ ಬೇಯಿಸ್ಕೋಬಾರ್ದು, ಚೆನ್ನಾಗಿ ಬೆಂದಿದೆ. ಈ ಥರ ನೋಡಿ ಬಿಳಿ ಹೊಗೆ ಬರ್ತಾ ಇದೆ. ಈ ಥರ ಬಿಳಿ ಹೊಗೆ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ, ರಾಗಿ ಇದು ಸರಿ ಅಂತ ಅರ್ಥ, ರೊಟ್ಟಿ ಸರಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾವು ಉಕ್ಕರ್ಣಿನೂ ಅಂತಾರೆ. ಆ ಥರ ಮಾಡ್ಕೊಂಬಿಟ್ಟು ಒಂದು ಬಟ್ಟೆನ ನೀರಲ್ಲಿ ಅದ್ದಿಬಿಟ್ಟು, ಒಂದು ಶುಭ್ರವಾದ ಬಟ್ಟೆನ ಅದ್ದಿಬಿಟ್ಟು ಈ ಥರ ಹಿಟ್ಟಿಗೆ ಮುಚ್ಚಬೇಕು. ಅದೇನು ಉಕ್ಕರ್ಣಿಗೆ ಒಯ್ದಿರ್ತೀವಲ್ಲ ಅದನ್ನು ಹಿಟ್ಟಿಗೆ ಮುಚ್ಚಬೇಕು. ಈಗ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರ್ಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣ ಕೊಬ್ಬರಿ ಮತ್ತು ಜೀರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಶೇಂಗಾ ಹುರಿದು ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿರೋ ಅಂಥದ್ದು. ಈ ಉಪ್ಪು ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಫಸ್ಟು ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಅದು ಹಿಟ್ಟೆಲ್ಲ ಆರ್ಲಿಕ್ಕೆ ಇಟ್ಟಿದ್ದೀನಿ ನಾನು, ಬಿಸಿ ಎಲ್ಲ ಆರ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟಿಗೆ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಬರೀ ಪುಡಿ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನೀರು ಹಾಕಿಬಿಟ್ಟು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಇದು ಶೇಂಗಾ ನೀರು ಚಟ್ನಿ ಪಡ್ಡಿಗೂ ತುಂಬ ರುಚಿಯಾಗುತ್ತೆ, ಚಪಾತಿಗೂ ಚೆನ್ನಾಗುತ್ತೆ, ರೊಟ್ಟಿಗೂ ಚೆನ್ನಾಗಾಗುತ್ತೆ. ಇವು ಮೂರಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಶೇಂಗಾ ನೀರು ಚಟ್ನಿ ಅಂತ ಹೇಳ್ತೀವಿ. ಇಷ್ಟ ಆಗಿದೆ. ಇದು ಸುಮಾರು ಒಂದು 10-12 ರೊಟ್ಟಿಗೆ ಆರಾಮಾಗಿ ಈ ಚಟ್ನಿನ ಊಟ ಮಾಡ್ಬೋದು. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ನೆಂಚ್ಕೊಂಡ್ಬಿಟ್ಟು ತಿನ್ಬೋದು. ನಾನು ಪಲ್ಯ ಏನು ಮಾಡಿಲ್ಲ ಇವತ್ತು. ರಾಗಿ ರೊಟ್ಟಿ ಜೊತೆ ಶೇಂಗಾ ನೀರು ಚಟ್ನಿ ಅಷ್ಟೇ ಮಾಡಿರೋದು. ಇದು ಏನು ನಾವು ಬಟ್ಟೆನ ಇಟ್ಟಿದ್ವಲ್ಲ, ರಾಗಿ ಹಿಟ್ಟು ಉಕ್ಕರ್ಣಿ ಒಯ್ದಿದ್ವಲ್ಲ, ಅದ್ರ ಮೇಲೆ ಏನು ಇಟ್ಟಿದ್ವಲ್ಲ ಅದನ್ನು ತೆಗ್ದಿದ್ದೀನಿ. ಈಗ ಚೆನ್ನಾಗೆ ತಣ್ಣಗಾಗಿದೆ. ಇದು ಬಿಸಿದೆ, ನಾದ್ಕೋಬಾರ್ದು. ಈ ಥರ ತಣ್ಣಗಾದ್ಮೇಲೆ ನಾದ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಇದ್ದರೆ ಪರವಾಗಿಲ್ಲ. ಈ ಥರ ಚಕ್ಳ ಆಗಬಾರ್ದು ಅಂತ ಚೆನ್ನಾಗೆ ನಾದ್ಕೊಂಬಿಟ್ಟು ಸ್ವಲ್ಪ ನೀರು ಹಚ್ಕೊಂಡು ನಾದ್ಕೊಂಬಿಟ್ಟು ಈ ಥರ ಒಣ ಹಿಟ್ಟನ್ನು 1 ಬಕ್ಸೆ 1.5 ಬಕ್ಸೆ ಹಾಕ್ಕೋಬೇಕು. ಆ ಹಿಟ್ಟಿಗೆ ಒಂದು ಹದವಾಗಿ ಹಾಕ್ಕೋಬೇಕು. ತುಂಬ ಒಣ ಹಿಟ್ಟು ಹಾಕ್ಕೊಂಡ್ರೆ ರೊಟ್ಟಿ ಎಲ್ಲ ಹರಿದೋಗ್ಬಿಡುತ್ತೆ. ಸೊ ಹಾಗಾಗಿ 1.5 ಬಕ್ಸೆ ನಾನು ಒಣ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನಾದ್ತಾ ಇದ್ದೀನಿ. ಏನು ಸ್ಕಿಪ್ ಮಾಡದೆ ನಾದ್ತಾ ಇದ್ದೀನಿ, ಅಂದರೆ ಫಾಸ್ಟ್ ಇಟ್ಟಿದ್ದೀನಿ ಅಷ್ಟೇ. ಈ ಥರ ನಾದ್ಕೋಬೇಕು. ಸ್ವಲ್ಪ ನಮಗೆ ಅದು ಗಟ್ಟಿ ಅನ್ನಿಸ್ತಾ ಇದೆ ಅಂದಾಗ ಸ್ವಲ್ಪ ನೀರನ್ನ ಕೈನ ನೀರಲ್ಲಿ ಅದ್ದಿ ಈ ಥರ ನಾದಿದರೆ ತುಂಬ ಚೆನ್ನಾಗಿ ರಾಗಿ ಹಿಟ್ಟು ನಾವು ನಾದ್ಕೊಳ್ಳೋದು ಮುಗಿಯುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಇರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ಬಿಸಿ ಅನ್ನೋ ಥರ ಇದ್ದರೆ ರೊಟ್ಟಿ ಮಾಡೋಕ್ಕಾಗಲ್ಲ, ತುಂಬ ಗಟ್ಟಿ ಇದ್ರೂ ರೊಟ್ಟಿ ಉದ್ದಕ್ಕಾಗಲ್ಲ. ಸೊ ರಾಗಿ ರೊಟ್ಟಿ ಆಗಿರಲಿ, ಜೋಳದ ರೊಟ್ಟಿ ಆಗಿರಲಿ, ನಾದೋದನ್ನು ಚೆನ್ನಾಗಿ ಕಲ್ತಿರಬೇಕು ಅಷ್ಟೇ. ಅದಾದ ನಂತರ ಈ ಥರ ಉಳ್ಳಿ ಮಾಡ್ಕೊಂಬಿಟ್ಟು ಈ ಥರ ಹರುಗನ್ನು ಕಟ್ಕೊಂಬಿಟ್ಟು ಕೈಯಲ್ಲಿ ತಟ್ಟಬೇಕು. ತಟ್ಟಿದ ನಂತರ ನಾವು
ಈ ಲತ್ತುಡಿ ಇರುತ್ತಲ್ಲ, ಲತ್ತುಡಿಯಲ್ಲಿ ಲಟ್ಟಿಸ್ತೀವಿ. ರಾಣೆಬೆನ್ನೂರು, ಹುಬ್ಬಳ್ಳಿ, ಧಾರವಾಡ ಕಡೆ ಎಲ್ಲ ಕೈಯಲ್ಲೇ ತಟ್ಟಿಬಿಟ್ಟು ರಾಗಿ ರೊಟ್ಟಿನ ಹಗಲ ಮಾಡ್ತಾರೆ. ಆಮೇಲೆ ಜೋಳದ ರೊಟ್ಟಿನೂ ಹಾಗೇ ಬಡಿತಾರೆ ಅವರು. ನಾವು ದಾವಣಗೆರೆ ಸೈಡ್ನವರೆಲ್ಲ ಲತ್ತುಡಿಯಲ್ಲೇ ಲಟ್ಟಿಸೋದು. ರಾಗಿ ರೊಟ್ಟಿ ಇರಲಿ, ಜೋಳದ ರೊಟ್ಟಿ ಇರಲಿ, ಈ ಥರ ಲತ್ತುಡಿಯಲ್ಲಿ ಲಟ್ಟಿಸ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಕೈಯಲ್ಲಿ ಬಡಿದ್ಬಿಟ್ಟು ಸ್ವಲ್ಪ ಒಂದು ಕೈ ಅಗಲ ಆದ ನಂತರ ಲತ್ತುಡಿಯಲ್ಲಿ ಲಟ್ಟಿಸ್ತೀವಿ. ಈ ಥರ ಈ ಮೇಲಿನ ಪದರ ಕೆಳಗೆ ಹೋಗಬೇಕು. ನಾವೇನು ಉದ್ದಿದಾಗ ಮೇಲಿನ ಪದರ ಇರುತ್ತಲ್ಲ ಅದು ಕೆಳಗೆ ಹೋಗಬೇಕು, ಕೆಳಗಿನ ಪದರ ಮೇಲಕ್ಕೆ ಬರಬೇಕು. ಆ ಕೆಳಗಿನ ಪದರ ಪೂರ್ತಿ ಇಟ್ಟಿಟ್ಟು ಥರ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಒಂದು ಬಟ್ಟೆನ ನೀರಲ್ಲಿ ಅದ್ದಿಬಿಟ್ಟು ಅದಕ್ಕೆ ಹಚ್ಚಬೇಕು. ಪ್ರತಿ ರೊಟ್ಟಿಗೂ ನಾವು ಕೆಳಗಿನ ಪದರನ ಮೇಲಕ್ಕೆ ಬರೋ ಥರ ಹಾಕ್ಬಿಟ್ಟು ಅದಕ್ಕೆ ನಾವು ಬಟ್ಟೆಯಲ್ಲಿ ನೀರು ಅದ್ದಿಬಿಟ್ಟು ಈ ಥರ ಬಟ್ಟೆ ಹಿಂಡ್ಕೊಂಬಿಟ್ಟು ಈ ಥರ ಹಚ್ಬೇಕು. ಆವಾಗ ರಾಗಿ ರೊಟ್ಟಿ ಬೂಸ್ರು ಥರ ಬೆಳ್ಳಗೆ ಥರ ಕಾಣಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲಿನ ಪದರನೂ ಚೆನ್ನಾಗಿರುತ್ತೆ. ಆವಾಗ ಹಿಟ್ಟುಮಯ ಆಗಿರುತ್ತಲ್ವ ಕೆಳಗಿನ ಪದರ, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ರೊಟ್ಟಿ ಹಾಕ್ತಿದ್ದಂಗೆ ಒಂದು ರೊಟ್ಟಿನ ಆರಾಮಾಗಿ ಮಾಡ್ಬೋದು. ಒಂದು ರೊಟ್ಟಿ ಬೇಯೋವಷ್ಟೊತ್ತಿಗೆ ಒಂದು ರೊಟ್ಟಿನ ನಾವು ಆರಾಮಾಗಿ ಉದ್ಬೋದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ನೋಡಿ, ಇದು ಹರಗು ಕಟ್ಕೊಳ್ಳೋದು ಅಂತ ಹೇಳ್ತೀವಿ. ಹರಗನ್ನ ಕಟ್ಕೊಂಡ್ರೆ ರೊಟ್ಟಿ ಸೀಳೋದಿಲ್ಲ ಅಂತ ಈ ಥರ ಹರಗನ್ನ ಕಟ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕೈಯಲ್ಲಿ ಬಡಿಬೇಕು. ಬಡಿದ ನಂತರ ಸ್ವಲ್ಪ ಅಗಲ ಆಗುತ್ತೆ. ಅದಾದ ನಂತರ ಲತ್ತುಡಿಯಲ್ಲಿ ಲಟ್ಟಿಸೋದು. ನಾವು ಈ ಥರ ಮಾಡೋದು. ರಾಗಿ ಸರಿ ಇರಲಿ, ರಾಗಿ ಸರಿದು ರೊಟ್ಟಿ ಇರಲಿ, ಜೋಳದ ಸರಿ ರೊಟ್ಟಿ ಇರಲಿ, ನಾವು ಹೀಗೇನೆ ಮಾಡೋದು ದಾವಣಗೆರೆ ಸೈಡ್ನವರು. ಈ ಥರ ಉದ್ದಬೇಕು. ಸ್ವಲ್ಪ ಹುಷಾರಾಗಿ ಉದ್ದಬೇಕು. ಚಪಾತಿ ಥರ ಅಲ್ಲ ಇದು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಚಪಾತಿ ಥರ ಉದ್ಬಿಟ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗೆ ನಾವು ಹಗುರಕ್ಕೆ ನಾವು ಉದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಶಕ್ತಿದಾಯಕ. ಆರೋಗ್ಯಕ್ಕೆ ಈಗ ಕೈಕಾಲು ನೋವು, ಇದೆಲ್ಲ ಕೀಲು ಮೂಳೆ ನೋವೆಲ್ಲ ಇರೋರಿಗೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ತುಂಬ ಒಳ್ಳೆಯದು. ಚಪಾತಿಗಿಂತ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ತುಂಬ ಒಳ್ಳೆಯದು. ಕೈಕಾಲು ಮೂಳೆ ನೋವಿರೋರಿಗೆ, ಅಲರ್ಜಿ ಇರೋರಿಗೆ ಅವ್ರಿಗೆಲ್ಲ ಚಪಾತಿ ಅಷ್ಟು ಒಳ್ಳೆಯದಲ್ಲ. ಸ್ಕಿನ್ ಅಲರ್ಜಿ ಇರೋರಿಗೆಲ್ಲ ಚಪಾತಿ ಅಷ್ಟು ಒಳ್ಳೆಯದಲ್ಲ. ಜೋಳ ರಾಗಿದು ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇದಕ್ಕೆಲ್ಲ ಪಲ್ಯಗಳೆಲ್ಲ ಮಾಡ್ತೀವಲ್ಲ, ಹಾಗಾಗಿ ನಮಗೆ ತುಂಬ ಪೌಷ್ಟಿಕಾಂಶ ಸಿಗುತ್ತೆ. ರೊಟ್ಟಿ ಅಂತ ಊಟ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗಟ್ಟಿ ಇದು, ತೋಳಿಗೆ ಅಷ್ಟು ಶಕ್ತಿ ಕೊಡುತ್ತೆ. ಈ ಥರ ನೀರು ಹಚ್ಬಿಟ್ಟು ಬೇಯಿಸ್ಬೇಕು ಒಂದು ಮಖನ. ನೋಡಿ ಈ ಥರ ಇಷ್ಟು ರೊಟ್ಟಿ ಆಗಿದೆ. ಅಷ್ಟು ನಾನು ನೀರು ಹಾಕಿ ಸರಿ ಮಾಡಿಕೊಂಡು ಏನು ರೊಟ್ಟಿ ಮಾಡಿದ್ದೀನಲ್ಲ, ಒಂದು 15-16 ರೊಟ್ಟಿ ಆಗಿದೆ. ಇದಾದ ನಂತರ ಎಲ್ಲ ನಾನು ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಲಾಸ್ಟ್ ರೊಟ್ಟಿ. ಇದು ಮುಗಿದ ನಂತರ ಕಟ್ಟೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಹಸಿ ಬಟ್ಟೆ ಇರುತ್ತಲ್ಲ ಅದರಲ್ಲೇ ಎಲ್ಲ ಕಟ್ಟೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲಿಗೆ ರಾಗಿ ರೊಟ್ಟಿ ಎಲ್ಲ ಮುಗೀತು, ಕಟ್ಟೆ ಎಲ್ಲ ಕ್ಲೀನ್ ಆಯಿತು. ರೊಟ್ಟಿ ಮಾಡಿದಾಗ ತುಂಬಾ ಹರಡಿರುತ್ತೆ. ಯಾಕಂದರೆ ನಾವು ರೊಟ್ಟಿ ಉದ್ದುತ್ತಾ ಇರ್ತೀವಲ್ಲ, ಆ ಒಣ ಹಿಟ್ಟು ಎಲ್ಲ ಕಡೆ ಬಿದ್ದಿರುತ್ತೆ ನೋಡಿ. ಎಲ್ಲ ಕಡೆನೂ ಒಣ ಹಿಟ್ಟು ಥರ ಆಗಿರುತ್ತೆ. ಸ್ವಲ್ಪ ಎಲ್ಲ ಹಿಟ್ಟಿಟ್ಟು ಥರ ಎಲ್ಲ ಕಾಲಿಗೆಲ್ಲ ಅಂಟ್ತಾ ಇರುತ್ತೆ. ರಾಗಿ ರೊಟ್ಟಿ ಇರಲಿ, ಜೋಳದ ರೊಟ್ಟಿ ಮಾಡಿದಾಗ ಈ ಥರ ಹಾಗೆ ಆಗುತ್ತೆ. ಸೊ ಎಲ್ಲನೂ ನೀಟಾಗಿ ಒರೆಸ್ಕೊಂಡಾಯಿತು. ಇದಾದ ನಂತರ ನಾನು ರೊಟ್ಟಿ ಚಟ್ನಿ ತಿಂತಾಯಿದ್ದೀನಿ. ಇದ್ರ ಜೊತೆ ಪಲ್ಯಗಿಲ್ಲ ಏನು ಮಾಡಿಲ್ವಲ್ಲ, ಸೊ ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ. ರಾಗಿ ರೊಟ್ಟಿ, ಸ್ವಲ್ಪ ಚಟ್ನಿ, ಸ್ವಲ್ಪ ಈರುಳ್ಳಿ ಕಡ್ಕೊಂಡು ತಿಂತಾಯಿದ್ರೆ ನಿಜಕ್ಕೂ ಎಷ್ಟು ತಿಂದ ತಕ್ಷಣ ಎನರ್ಜಿ ಬರುತ್ತೆ. ರಾಗಿ ರೊಟ್ಟಿ ಇರಲಿ, ಜೋಳದ ರೊಟ್ಟಿ ಇರಲಿ, ತಿಂದ ತಕ್ಷಣ ಎನರ್ಜಿ ಬರೋವಂಥ ಫುಡ್ಡು ಮಾತ್ರ ಇದು. ಅದಾದ ನಂತರ ನಾನು ನಾಳೆ ಬಟಾಣಿಕಾಳು ಪಲ್ಯ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಬಟಾಣಿಕಾಯಿ ತರಿಸಿದ್ದೆ. ಅದನ್ನು ಕಾಳು ಬಿಡಿಸ್ಕೊಂಡು ಇಡ್ತಾಯಿದ್ದೀನಿ. ಈ ಥರ ನನಗೆ ಬಿಚ್ಚಲಿಕ್ಕೆ ತುಂಬ ಇಷ್ಟ. ಬಟಾಣಿಕಾಯಿ ಇರ್ಬೋದು, ಅವರೆಕಾಯಿ ಇರ್ಬೋದು, ಸುಲಿಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ತರಿಸ್ಬಿಟ್ಟು. ಒಂದು 4 ಕಾಳು ಬಾಯಲ್ಲಿ ಹಾಕ್ಕೊಂಡೆ. ಅದು ಬಟಾಣಿ ಕಾಳು ನೋಡಿದರೆ ಯಾರಿಗಾದರೂ ಹಾಗೆ ಅಲ್ವಾ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.